ಒಂದು ಪ್ರಶಾಂತವಾದ ಗ್ರಾಮದಲ್ಲಿ ಪ್ರಸಾದ್ ಶಾರದಾ ದಂಪತಿಗಳ ಮನೆ ಇತ್ತಿತ್ತು. ಅದು ಒಂದು ಕೂಡು ಕುಟುಂಬ. ಅನಾಮಿಕ ಬಹಳ ಬಡ ಕುಟುಂಬದಿಂದ ಬಂದವಳು. ಅವನಿ, ಅಂಜಲಿ ಇಬ್ಬರು ಕೋಟೀಶ್ವರರ ಮನೆಯಿಂದ ಬಂದವರು. ಅನಾಮಿಕ ದಿನವೆಲ್ಲ ಮನೆ ಕೆಲಸಗಳನ್ನು ಮಾಡುತ್ತಾ ಎಲ್ಲರನ್ನೂ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊತಾ ಇದ್ಲು. ಆದ್ರೆ ಅವನಿ, ಅಂಜಲಿ ಮಾತ್ರ ತಮ್ಮ ತವರು ಮನೆಯ ದರ್ಪವನ್ನು ತೋರಿಸಿಕೊಳ್ಳುತ್ತಾ ಅನಾಮಿಕಳನ್ನು ಯಾವಾಗಲೂ ಕೀಳಾಗಿ ನೋಡ್ತಾ ಇದ್ರು. ಅತ್ತೆ ಶಾರದಾ ಕೂಡ ದುಡ್ಡಿರುವ ಸೊಸೆಯರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡ್ತಾ ಇದ್ಲು. ಆಗಸ್ಟ್ ತಿಂಗಳು ಬಂದೇ ಬರುತ್ತದೆ. ಸ್ವಾತಂತ್ರ್ಯ ದಿನೋತ್ಸವದ ಹಬ್ಬಕ್ಕಾಗಿ ಆ ದಿನ ಆ ಕಾಲೋನಿಯವರೆಲ್ಲ ಮೀಟಿಂಗ್ ಏರ್ಪಡಿಸಿರುತ್ತಾರೆ. ಆ ದಿನ ಕಾಲೋನಿ ಮೀಟಿಂಗ್ ಹಾಲ್ ನಲ್ಲಿ ಪ್ರಸಾದ್, ಅವನ 3 ಮಕ್ಕಳು, ಸೊಸೆಯಂದಿರು, ಕಾಲೋನಿ ಸಭ್ಯರು ಎಲ್ಲರೂ ಸಮಾವೇಶವಾಗಿರುತ್ತಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಕಾಲೋನಿಯಲ್ಲಿ ಪ್ರತಿ ವರ್ಷದ ಹಾಗೆ ಸ್ವಾತಂತ್ರ್ಯ ದಿನೋತ್ಸವವನ್ನು ಎಷ್ಟು ಅದ್ದೂರಿಯಾಗಿ ನಡೆಸುತ್ತೇವೋ ನಿಮಗೆಲ್ಲರಿಗೂ ಗೊತ್ತು. ಹಾಗೆ ಈ ವರ್ಷವೂ ಕೂಡ ಆಗಸ್ಟ್ 15 ಬಂದೇ ಬರುತ್ತದೆ. ನಮ್ಮ ಕಾಲೋನಿ ಸಭ್ಯರಲ್ಲಿ ಯಾರ್ಯಾರು ಯಾವ ಜವಾಬ್ದಾರಿ ತೆಗೆದುಕೊಳ್ಳುತ್ತಾರೋ ಎಂದು ಹೇಳಿದರೆ ನಮ್ಮ ಕೆಲಸ ಮಾಡಿಕೊಳ್ಳೋಣ. ಪ್ರೆಸಿಡೆಂಟ್ ಅವರೇ, ನಮ್ಮ ಕುಟುಂಬದಿಂದ ಯಾವಾಗಲೂ ಮುಂದಿರುವ ಸಹಾಯ ಈ ಸಲ ಕೂಡ ಇರುತ್ತದೆ. ನೀವು ಕೇಳಿ, ನಮ್ಮವರು ಮಾಡ್ತಾರೆ. ಪ್ರೆಸಿಡೆಂಟ್ ಅವರೇ, ಈ ಸಲ ಆಗಸ್ಟ್ 15ನ ಹಬ್ಬಕ್ಕೆ ಬರುವ ಕಾಲೋನಿಯವರೆಲ್ಲರಿಗೂ ಸ್ವೀಟ್ಸ್, ಮಿಕ್ಸ್ಚರ್ ಹಾಗೆ ಸ್ನಾಕ್ಸ್ ಎಲ್ಲ ನಾನೇ ಸ್ಪಾನ್ಸರ್ ಮಾಡ್ತೀನಿ. ನಮ್ಮ ತಂದೆಯವರಿಗೆ ಸಿಟಿಯಲ್ಲಿ ದೊಡ್ಡ ಸ್ವೀಟ್ ಶಾಪ್ ಇದೆ. ದುಡ್ಡಿಗಂತೂ ನಮಗೇನು ಕಡಿಮೆ ಇಲ್ಲ. ಕಾಲೋನಿಯವರೆಲ್ಲರಿಗೂ ಬೆಲೆ ಬಾಳುವ ಸ್ವೀಟ್ಸ್ ನಾನೇ ತರಿಸ್ತೀನಿ. ಅರೆ ವಾ, ಬಹಳ ಸಂತೋಷ ಅವನಿಯವರೇ. ಹಲೋ ಎವ್ರಿವನ್, ಅವನಿ ಅಕ್ಕ ಸ್ವೀಟ್ಸ್ ಕೊಟ್ರೆ ನಾನು ಈ ಇವೆಂಟ್ ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತೀನಿ. ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಲಕ್ಷಲಾದಿ ಫಾಲೋವರ್ಸ್ ಇದ್ದಾರೆ. ಡ್ರೋನ್ ಕ್ಯಾಮೆರಾಗಳನ್ನು ತರಿಸಿ ಈ ಸ್ವಾತಂತ್ರ್ಯ ದಿನೋತ್ಸವ ಹಬ್ಬವನ್ನು ಆನ್ಲೈನ್ ನಲ್ಲಿ ರೀಲ್ಸ್ ಆಗಿ ಮಾಡಿ ನಮ್ಮ ಕಾಲೋನಿಯನ್ನು ಎಲ್ಲ ಟ್ರೆಂಡ್ ಆಗುವ ಹಾಗೆ ಮಾಡ್ತೀನಿ. ಡಿಜಿಟಲ್ ಪಬ್ಲಿಸಿಟಿ ಎಲ್ಲ ನಂದೇ ಜವಾಬ್ದಾರಿ. ಬಿಕಾಸ್ ವಿ ಆರ್ ರಿಚ್ ಅಂಡ್ ಟ್ರೆಂಡಿ. ತುಂಬಾ ಒಳ್ಳೇದು ಅಂಜಲಿ ಅವರೇ, ನಿಮ್ಮಿಬ್ಬರ ಜವಾಬ್ದಾರಿ ಬರ್ಕೊಂಡಿದ್ದೀನಿ. ಹಾಗೆ ಅನ್ನುತ್ತಾ ಕಾಲೋನಿ ಪ್ರೆಸಿಡೆಂಟ್ ಅನಾಮಿಕಳ ಕಡೆ ನೋಡುತ್ತಾ, ಮತ್ತೆ ದೊಡ್ಡವರು ಅನಾಮಿಕಾ, ನಿನ್ನ ವಾರಗಿತ್ತಿಯರಿಬ್ಬರು ಅವರ ಅಂತಸ್ತಿಗೆ ಸರಿಯಾಗಿ ಜವಾಬ್ದಾರಿ ತಗೊಂಡಿದ್ದಾರೆ. ಮತ್ತೆ ನೀವು ಈ ಕಾಲೋನಿಗೆ ಏನ್ ತಗೊಂಡ್ಬರ್ತಾ ಇದೀಯಮ್ಮ? ಈ ಹಬ್ಬಕ್ಕೆ ನಿನ್ನಿಂದ ಸಹಾಯವೇನು? ಆಗ ಅಲ್ಲಿ ಒಂದೇ ಸಲಕ್ಕೆ ನಿಶ್ಶಬ್ದ ಆವರಿಸುತ್ತದೆ. ಅನಾಮಿಕಾ ತಲೆ ತಗ್ಗಿಸಿಕೊಂಡು ಆಲೋಚಿಸುತ್ತಾಳೆ. ಆಕೆ ಹತ್ತಿರ ದುಡ್ಡಿಲ್ಲ. ಆಗ ಅವನಿ, ಅಂಜಲಿ ಇಬ್ಬರು ಒಬ್ಬರ ಮುಖವನ್ನೊಬ್ಬರು ನೋಡಿಕೊಳ್ಳುತ್ತಾ ವ್ಯಂಗ್ಯವಾಗಿ ನಗುತ್ತಾರೆ. ಅಯ್ಯೋ ಪ್ರೆಸಿಡೆಂಟ್ ಅವರೇ, ನಮ್ಮ ದೊಡ್ಡಕ್ಕನನ್ನ ನೀವು ಇಕ್ಕಟ್ಟಿಗೆ ಸಿಲುಕಿಸಬೇಡಿ. ಆಕೆ ಏನ್ ತರ್ತಾಳೆ ಪಾಪ, ಉಟ್ಕೊಳ್ಳೋದಕ್ಕೆ ಸೀರೆ ಕೂಡ ನಮ್ಮ ಅತ್ತೆ ಕೊಡಿಸಿದ್ರೆ ಉಟ್ಕೋತಾಳೆ. ಅವಳ ತವರು ಮನೆಯವರು ಕನಿಷ್ಠ ಹಬ್ಬಕ್ಕೆ ಅರಿಶಿನ ಕುಂಕುಮ ಕೂಡ ಕಳಿಸಲಾರದ ಬಡವರು. ಅವಳನ್ ಕೇಳಿ ಏನ್ ಲಾಭ? ಹೌದು ಪ್ರೆಸಿಡೆಂಟ್ ಅವರೇ, ಅಕ್ಕನ ಹತ್ರ ದುಡ್ಡೆಲ್ಲಿರುತ್ತೆ? ಏನಾದ್ರೂ ವಸ್ತು ತಕೊಂಡ್ ಬರ್ಬೇಕು ಅಂದ್ರು, ಸಹಾಯ ಮಾಡ್ಬೇಕಂದ್ರು ಸ್ಟೇಟಸ್ ಇರ್ಬೇಕು, ಬ್ಯಾಕ್ ಗ್ರೌಂಡ್ ಕೂಡ ಇರ್ಬೇಕು. ನಮ್ಮ ದೊಡ್ಡಕ್ಕಂಗೆ ಅವೆಲ್ಲ ಏನು ಇಲ್ವಲ್ಲ. ಅವಳನ್ನ ಕೇಳಿ ನೀವು ಟೈಮ್ ವೇಸ್ಟ್ ಮಾಡಬೇಡಿ. ಆ ಮಾತಿಗೆ ಕಾಲೋನಿಯವರೆಲ್ಲರ ಮುಂದೆ ಅನಾಮಿಕಂಗೆ ಬಹಳ ಅವಮಾನವಾಗಿ ಅನಿಸುತ್ತದೆ. ಕಣ್ಣಿನಿಂದ ನೀರು ಬರುತ್ತದೆ. ಪ್ರಸಾದ್, ಶಾರದಾ, ರಮೇಶ್ ಈ ಮಾತನ್ನು ಕೇಳಿ ಕೂಡ ಅವರು ಧನವಂತರಲ್ಲ ಎಂದು ಮೌನವಾಗಿದ್ದು ಬಿಡುತ್ತಾರೆ. ಅನಾಮಿಕಾ ಕಣ್ಣೀರು ಒರೆಸಿಕೊಂಡು ಧೈರ್ಯದಿಂದ ಮುಂದಕ್ಕೆ ಬರುತ್ತಾಳೆ. ಪ್ರೆಸಿಡೆಂಟ್ ಅವರೇ, ನನ್ನ ವಾರಗಿತ್ತಿರೋ ಹಾಗೆ ನನ್ನ ಹತ್ರ ಹಂಚೋದಿಕ್ಕೆ ಬೆಲೆ ಬಾಳುವ ಸ್ವೀಟ್ಸ್ ಕೊಡುವಷ್ಟು ದುಡ್ಡಿಲ್ಲ. ಕ್ಯಾಮರಾ ತರಿಸಿ ಆರ್ಭಟ ಮಾಡುವಷ್ಟು ಸಾಮರ್ಥ್ಯವಿಲ್ಲ. ಆದರೆ ನನಗೆ ಕಷ್ಟಪಡುವ 2 ಕೈಗಳಿವೆ. ನಮ್ಮ ಸ್ವಾತಂತ್ರ್ಯ ದಿನೋತ್ಸವದ ದಿನ ವೇದಿಕೆಯ ಅಲಂಕರಣ, ಹೂವಿನ ಡೆಕೋರೇಷನ್, ರಂಗೋಲಿ ಹಾಕುವುದು, ಬಾವುಟದ ಹಬ್ಬಕ್ಕೆ ಬೇಕಾದ ಏರ್ಪಾಟೆಲ್ಲವನ್ನು ನಾನೇ ನನ್ನ ಸ್ವಹಸ್ತದಿಂದ ಮಾಡುತ್ತೀನಿ. ಆ ಜವಾಬ್ದಾರಿ ನನಗೆ ಬಿಡಿ. ಸರಿ ಅಮ್ಮ ಅನಾಮಿಕಾ, ಶಾರೀರಿಕ ಶ್ರಮ ಕೂಡ ಬಹಳ ದೊಡ್ಡ ದಾನವೇ. ಹಾಗೆ ಆಗಲಿ ಬಿಡು. ಮೀಟಿಂಗ್ ಪೂರ್ತಿಯಾಗಿದೆ. ಎಲ್ಲರೂ ಆಗಸ್ಟ್ 15 ಬೆಳಗ್ಗೆಗೆ ಸಿದ್ಧವಾಗಿರಿ. ಹಾಗಿರುವಾಗ ದಿನಗಳು ಕಳೆಯುತ್ತದೆ. ಆಗಸ್ಟ್ 14ನೇ ದಿನ ರಾತ್ರಿಯಾಗುತ್ತದೆ. ಅನಾಮಿಕಾ ಒಬ್ಬಳೇ ನಿದ್ರೆ ಹೋಗದೆ ಕಾಲೋನಿ ಗ್ರೌಂಡ್ ನಲ್ಲಿ ಬಣ್ಣ ಬಣ್ಣದ ಕಾಗದಗಳಿಂದ ಬಾವುಟಗಳನ್ನು ಕಟ್ಟಿಸಿ ತೋರಣ ಕಟ್ಟುತ್ತಾಳೆ. ಒಂದು ಕಡೆ ಅವಮಾನದಿಂದ ಕಣ್ಣೀರು ಹರಿಯುತ್ತಾ ಇದ್ದರೂ ತನ್ನ ಕೆಲಸ ತಾನು ಮಾಡಿಕೊಳ್ಳುತ್ತಾ ಇರುತ್ತಾಳೆ. ವೇದಿಕೆಯನ್ನು ಎಷ್ಟೋ ಅಂದದಿಂದ ಅಲಂಕರಿಸುತ್ತಾಳೆ. ಬೆಳಗಾಗುವ ವೇಳೆಗೆ ಕಾಲೋನಿಯೆಲ್ಲ ಒಂದು ಅಂದವಾದ ಹಬ್ಬದ ವಾತಾವರಣ ನೆಲೆಸಿರುತ್ತದೆ. ಇನ್ನು ಆಗಸ್ಟ್ 15 ಬೆಳಗಿನ ಸಮಯದಲ್ಲಿ ಕಾಲೋನಿ ಗ್ರೌಂಡ್ ನಲ್ಲಿ ಎಲ್ಲರೂ ರಾಷ್ಟ್ರ ಧ್ವಜದ ಮುಂದೆ ಆಸೀನರಾಗಿರುತ್ತಾರೆ. ಅವನಿ ದೊಡ್ಡ ದೊಡ್ಡ ಬಾಕ್ಸ್ ನಲ್ಲಿ ಸ್ವೀಟ್ಸ್, ಮಿಕ್ಸ್ಚರ್ಸ್ ತೆಗೆದುಕೊಂಡು ಬಂದು ಒಂದು ಟೇಬಲ್ ಮೇಲೆ ಇಡುತ್ತಾಳೆ. ಅಂಜಲಿ ತನ್ನ ಕೈಯಲ್ಲಿ ಫೋನ್ ಹಿಡಿದುಕೊಂಡು ಕ್ಯಾಮರಾಮನ್ಸ್ ಜೊತೆ ಗಡಿಬಿಡಿ ಮಾಡ್ತಾ ಇರ್ತಾಳೆ. ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು. ನಮ್ಮ ಕಾಲೋನಿ ದೊಡ್ಡವರು, ಗೌರವನೀಯರು ಶ್ರೀ ಪ್ರಸಾದ್ ಅವರನ್ನು ರಾಷ್ಟ್ರಧ್ವಜವನ್ನು ಆವಿಷ್ಕರಿಸಬೇಕು ಎಂದು ಕೋರ್ಕೊತಾ ಇದ್ದೀವಿ ಎನ್ನುತ್ತಲೇ ಪ್ರಸಾದ್ ಭಕ್ತಿ ಶ್ರದ್ಧೆಯಿಂದ ರಾಷ್ಟ್ರಧ್ವಜವನ್ನು ಹಾರಿಸುತ್ತಾನೆ. ಎಲ್ಲರೂ ಸಲ್ಯೂಟ್ ಮಾಡಿ ಜನಗಣಮನ ಆಲಪಿಸುತ್ತಾರೆ. ಧ್ವಜವಂದನ ಪೂರ್ತಿಯಾಗುತ್ತದೆ.
ಈಗ ನಮ್ಮ ಕಾಲನಿ ಕಡೆಯಿಂದ ಕೆಲವರು ಸ್ವಾತಂತ್ರ್ಯ ದಿನೋತ್ಸವದ ಬಗ್ಗೆ ಮಾತನಾಡುತ್ತಾರೆ. ಮೊದಲು ಸ್ವೀಟ್ ಸ್ಪಾನ್ಸರ್ ಮಾಡಿದ ಅವನಿಯವರನ್ನು ಸ್ಟೇಜ್ ಮೇಲೆ ಬರಬೇಕು ಎಂದು ಕರಿತಾ ಇದ್ದೀವಿ. ಅದನ್ನು ಕೇಳಿದ ನಂತರ ಅವನಿ ಬಹಳ ಗರ್ವದಿಂದ ಸ್ಟೈಲ್ ಆಗಿ ನಡೆದುಕೊಂಡು ಸ್ಟೇಜ್ ಮೇಲಕ್ಕೆ ಹೋಗುತ್ತಾಳೆ. ಮೈಕ್ ತೆಗೆದುಕೊಳ್ಳುತ್ತಾಳೆ. ಆದರೆ ಆಕೆಗೆ ಸ್ವಾತಂತ್ರ್ಯ ದಿನೋತ್ಸವದ ಬಗ್ಗೆ ಏನೂ ತಿಳಿದಿಲ್ಲ. ಹಲೋ ಎವ್ರಿವನ್, ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಈ ದಿನ ನಾವು ಬಾವುಟ ಏರಿಸ್ತಾ ಇದ್ದೀವಿ. ನಮಗೆ ಸ್ವಾತಂತ್ರ್ಯ ಬಂದಿದೆ. ಯಾರಿಂದ ಬಂದಿದೆ ಅಂದರೆ ಇಂಗ್ಲಿಷ್ ಅವರ ಹತ್ರದಿಂದ ಬಂದಿದೆ. ಅವರು ಹೊರಟು ಹೋದ್ರು, ನಾವಿದ್ದೀವಿ. ಇಟ್ಸ್ ಎ ಗ್ರೇಟ್ ಡೇ. ಕೆಳಗಡೆ ಸ್ವೀಟ್ಸ್ ಇದೆ, ಎಲ್ರು ತಿನ್ನಿ. ಥ್ಯಾಂಕ್ ಯು. ಅದನ್ನು ಕೇಳುತ್ತಲೇ ಕಾಲನಿಯವರೆಲ್ಲ ಒಬ್ಬರ ಮುಖನೊಬ್ಬರು ನೋಡಿಕೊಂಡು ನಗುತ್ತಾರೆ. ಅವನಿಗೆ ಬಹಳ ಅವಮಾನವೆನ್ನಿಸಿ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು ವೇಗವಾಗಿ ಸ್ಟೇಜ್ ಇಳಿದು ಹೊರಟು ಹೋಗುತ್ತಾಳೆ. ಸರಿ, ಈಗ ನಮ್ಮ ಕಾಲೋನಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಾ ಇರುವ ಅಂಜಲಿ ಅವರನ್ನು ಒಂದೆರಡು ಮಾತು ಆಡು ಅಂತ ಕೋರ್ಕೋತಾ ಇದ್ದೀವಿ. ಆಗ ಅಂಜಲಿ ತನ್ನ ಫೋನ್ ನಲ್ಲಿ ರೆಕಾರ್ಡ್ ಅನ್ನು ಆನ್ ಮಾಡಿಕೊಂಡು ಸ್ಟೇಜ್ ಮೇಲಕ್ಕೆ ಬರ್ತಾಳೆ. ಹಾಯ್ ಗಾಯ್ಸ್, ದಿಸ್ ಈಸ್ ಅಂಜಲಿ. ಟುಡೇ ಈಸ್ ಆಗಸ್ಟ್ 15. ನಿಮ್ಮೆಲ್ಲರಿಗೂ ತಿಳಿದಿದೆ ಅಲ್ಲ, ಈ ದಿನ ಬಹಳ ಸ್ಪೆಷಲ್ ಅಂತ. ಏಕೆಂದರೆ ನಮಗೆ ಈ ದಿನ ಹಾಲಿಡೇ. ನಮ್ಮ ಗಾಂಧಿ ತಾತ ನೋ ನೆಹರು ಅವರು ನಮಗೆ ಫ್ರೀಡಮ್ ಕೊಟ್ಟಿದ್ದಾರೆ. ಸೊ ನಾವು ಈ ದಿನ ಸೆಲೆಬ್ರೇಟ್ ಮಾಡ್ಕೋಬೇಕು. ಕೀಪ್ ವಾಚಿಂಗ್ ಮೈ ರೀಲ್ಸ್. ಬಾಯ್ ಗಾಯ್ಸ್. ಅದನ್ನು ಕೇಳುತ್ತಲೇ ಕಾಲೋನಿಯಲ್ಲಿ ಜನರು ಹೊಟ್ಟೆ ಹಿಡಿದು ನಗುತ್ತಾರೆ. ಹಾಲಿಡೇ ಏನು, ನೆಹರು ಅವರು ಫ್ರೀಡಮ್ ಕೊಡೋದೇನು ಎಂದು ಕಾಮೆಂಟ್ಸ್ ಮಾಡುತ್ತಾರೆ. ಅಂಜಲಿಗೆ ಮುಖ ಎಲ್ಲಿ ಇಟ್ಕೊಳ್ಬೇಕು ತಿಳಿದೆ ಕ್ಯಾಮರಾ ಬಿಸಾಕಿ ಓಡ್ಕೊಂಡು ಕೆಳಗೆ ಬರ್ತಾಳೆ. ಸರಿ, ಈಗ ಈ ವೇದಿಕೆಯನ್ನು, ಈ ಗ್ರೌಂಡ್ ಅನ್ನು ರಾತ್ರಿಯೆಲ್ಲ ನಿದ್ರೆ ಹೋಗದೆ ಇಷ್ಟು ಅಂದವಾಗಿ ಅಲಂಕರಿಸಿದ ನಮ್ಮ ಅನಾಮಿಕಳನ್ನು ಮಾತನಾಡಬೇಕು ಅಂತ ಕೋರ್ಕೋತಾ ಇದ್ದೀವಿ ಎನ್ನುತ್ತಲೇ ಅವನಿ ಅಂಜಲಿ ಇಬ್ಬರು ವ್ಯಂಗ್ಯವಾಗಿ ನೋಡುತ್ತಾರೆ. ನಮಗೇನು ಬರ್ತಾ ಇಲ್ಲ, ಓದಿಕೊಳ್ಳದ ಈ ಹಳೆ ಮುದುಕಮ್ಮನಿಗೆ ಏನು ಬರುತ್ತೆ ಅಂತ ಎಂದು ಗುಸಗುಸವಾಡುತ್ತಾರೆ. ಅನಾಮಿಕಾ ನಿಧಾನವಾಗಿ ಸ್ಟೇಜ್ ಮೇಲಕ್ಕೆ ಬರ್ತಾಳೆ. ತನ್ನ ಮಾವ ಪ್ರಸಾದನನ್ನು, ಅತ್ತೆ ಶಾರದಳನ್ನು ನೋಡುತ್ತಾಳೆ. ಒಂದೇ ಸಲ ಗಟ್ಟಿಯಾಗಿ ಉಸಿರೆಳೆದುಕೊಳ್ಳುತ್ತಾಳೆ. ಮೈಕ್ ಅನ್ನು ತೆಗೆದುಕೊಳ್ಳುತ್ತಾಳೆ. ಇಲ್ಲಿಗೆ ಆಗಮಿಸಿರುವ ಹಿರಿಯರಿಗೆ ಮತ್ತು ನನ್ನ ಸಹೋದರ ಸಹೋದರಿಯರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸ್ವಾತಂತ್ರ್ಯ ಈ ಪದವನ್ನು ಉಚ್ಚರಿಸಲು ಎಷ್ಟು ಸ್ವಾತಂತ್ರ್ಯವೆನಿಸುತ್ತದೆಯೋ, ಈ ಪದವನ್ನು ಪಡೆದುಕೊಳ್ಳಲು ನಮ್ಮ ಹಿರಿಯರು ಅದಕ್ಕಿಂತ ಲಕ್ಷಪಟ್ಟು ಕಷ್ಟಪಟ್ಟಿದ್ದಾರೆ. ಸ್ವಾತಂತ್ರ್ಯ ಎಂದರೆ ಕೇವಲ 3 ಬಣ್ಣದ ಬಾವುಟ ಹಾರಿಸಿ ಸಿಹಿ ಹಂಚಿ ಮನೆಗೆ ಹೋಗುವುದಲ್ಲ. ಈ ಬಾವುಟದಲ್ಲಿರುವ ಕೇಸರಿ ಬಣ್ಣದ ಹಿಂದೆ ಇರುವ ಎಷ್ಟೋ ವೀರರ ರಕ್ತ ಮತ್ತು ತ್ಯಾಗವನ್ನು ಸ್ಮರಿಸಿಕೊಳ್ಳುವುದು. ಪೂರ್ವದಲ್ಲಿ ನಮ್ಮ ಭಾರತ ದೇಶವು ಸಂಪತ್ತು ಭರಿಸುವ ಪುಣ್ಯಭೂಮಿಯಾಗಿತ್ತು. ಆದರೆ ಆ ಸಿರಿಯನ್ನು ದೋಚಲು ವ್ಯಾಪಾರದ ಹೆಸರಿನಲ್ಲಿ ಬಂದ ಬಿಳಿಯರು ನಮ್ಮನ್ನು ದಾಸರನ್ನಾಗಿ ಮಾಡಿದರು. ನಮ್ಮ ಸ್ವಂತ ಮಣ್ಣಿನಲ್ಲಿ ನಾವೇ ತಲೆ ತಗ್ಗಿಸಿ ಬದುಕುವಂತೆ ಮಾಡಿದ್ದಾರೆ. ಆ ದಾಸ್ಯದ ಸಂಕೋಲೆಗಳನ್ನು ಮುರಿಯಲು ಭಾರತಾಂಬೆಯ ಎಷ್ಟೋ ಸುಪುತ್ರರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಹೋರಾಡಿದ್ದಾರೆ. ಅಹಿಂಸೆಯನ್ನು ಅಸ್ತ್ರವನ್ನಾಗಿ ಮಾಡಿಕೊಂಡು ಕೆಲವರು, ಗಲ್ಲು ಗಂಬವನ್ನು ನಗೆ ಮುಖದಿಂದ ಮುದ್ದಾಡಿ ಇನ್ನು ಕೆಲವರು, ಕಾಡುಗಳಲ್ಲಿ ಬಿಲ್ಲು ಬಾಣಗಳಿಂದ ಹೋರಾಡಿ ಮತ್ತಷ್ಟು ಜನರು. ಹೀಗೆ ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟಗಾರರು ಮಾಡಿದ ಶ್ರಮದಿಂದ ಮತ್ತು ಬೆಲೆ ಕಟ್ಟಲಾಗದ ತ್ಯಾಗಗಳಿಂದಲೇ ನಮಗೆ ಈ ಸ್ವಾತಂತ್ರ್ಯ ಸಿಕ್ಕಿದೆ. ತಮ್ಮ ಸರ್ವಸ್ವವನ್ನು ದೇಶಕ್ಕಾಗಿ ಅರ್ಪಿಸಿದ ಹೆಸರು ತಿಳಿಯದ ಎಷ್ಟೋ ಅಜ್ಞಾತ ವೀರರೆಲ್ಲರಿಗೂ ಈ ದಿನ ನಾವು ಘನವಾಗಿ ಶ್ರದ್ಧಾಂಜಲಿ ಅರ್ಪಿಸಬೇಕು. ಈ ದಿನ ನಾವು ಅನುಭವಿಸುತ್ತಿರುವ ಈ ಸ್ವಾತಂತ್ರ್ಯ, ಉಸಿರಾಡುತ್ತಿರುವ ಈ ಗಾಳಿ, ಈ ಅಸ್ತಿತ್ವ ಯಾವುದೂ ನಮಗೆ ಸುಮ್ಮನೆ ಸಿಗಲಿಲ್ಲ. ಎಷ್ಟೋ ಪುಣ್ಯಾತ್ಮರ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗದ ಫಲವೇ ಈ ನಮ್ಮ ಭಾರತ ದೇಶ. ಆ ತ್ಯಾಗ ಜೀವಿಗಳು ಹಾಕಿದ ಬುನಾದಿಯ ಮೇಲೆಯೇ ನಾವು ಇಂದು ಹೀಗೆ ಸಮ್ಮಾನದಿಂದ ತಲೆ ಎತ್ತಿ ನಿಂತಿದ್ದೇವೆ. ದೇಶವೆಂದರೆ ಮಣ್ಣಲ್ಲವೋ, ದೇಶವೆಂದರೆ ಮನುಷ್ಯರು ಎಂಬ ಮಾತುಗಳನ್ನು ಸ್ಫೂರ್ತಿಯಾಗಿ ತೆಗೆದುಕೊಂಡು ಜಾತಿ, ಮತ, ಕುಲ, ವರ್ಗ, ಬಡವ, ಬಲ್ಲಿದ ಎಂಬ ಭೇದ ಭಾವಗಳನ್ನು ಬದಿಗೊತ್ತಿ ನಾವೆಲ್ಲರೂ ಭಾರತೀಯರಾಗಿ ಒಂದಾಗಿ ಬದುಕೋಣ. ಭಾರತ ಮಾತೆಗೆ ನೀರಾಜನ ಅರ್ಪಿಸೋಣ. ಜೈ ಹಿಂದ್, ಭಾರತ ಮಾತೆಗೆ ಜೈ. ಆ ಸಮಯದಲ್ಲಿ ಅನಾಮಿಕಳ ಸ್ಪೀಚ್ ಮುಗಿಯುತ್ತಲೇ ಗ್ರೌಂಡ್ ಅಲ್ಲಿ ಒಂದು ಕ್ಷಣ ಎಲ್ಲ ನಿಶ್ಶಬ್ದ. ಆ ನಂತರ ಒಂದೇ ಸಲಕ್ಕೆ ಚಪ್ಪಾಳೆಗಳ ಶಬ್ದ ಮೊಳಗಿ ಹೋಗುತ್ತದೆ. ಕಾಲೋನಿಯವರೆಲ್ಲ ಎದ್ದು ನಿಂತು ಚಪ್ಪಾಳೆ ಹೊಡೆಯುತ್ತಾರೆ. ಪ್ರಸಾದನ ಕಣ್ಣಿನಲ್ಲಿ ಆನಂದದಿಂದ ನೀರು ಬರುತ್ತದೆ. ಶಾರದ ಕೂಡ ಆಶ್ಚರ್ಯದಿಂದ ಹಾಗೆ ನೋಡುತ್ತಾ ನಿಲ್ಲುತ್ತಾರೆ. ಅವನಿ ಅಂಜಲಿ ತಮ್ಮ ಅಹಂಕಾರವನ್ನು ಪಕ್ಕಕ್ಕಿಟ್ಟು ತಮ್ಮ ಅಕ್ಕ ಹೇಳಿದ ಮಾತಿನಿಂದ, ಗರ್ವದಿಂದ, ಕಣ್ಣೀರಿನಿಂದ ಚಪ್ಪಾಳೆ ಹೊಡೆಯುತ್ತಾರೆ. ರಮೇಶ್ ಕೂಡ ಗರ್ವದಿಂದ ಕಾಲರೆಗರಿಸುತ್ತಾನೆ. ಅದ್ಭುತವಮ್ಮ, ಎಷ್ಟು ಅದ್ಭುತವಾಗಿ ಮಾತನಾಡಿದೆ. ನಮ್ಮ ರೋಮಗಳು ನಿಂತು ಬಿಟ್ಟಿತು. ದೇಶಭಕ್ತಿ ಏನು ಎಂದು ನಿನ್ನ ಮಾತಿನಿಂದ ತೋರಿಸಿದೆ. ಪ್ರಸಾದ್ ಅವರೇ, ನಿಮ್ಮ ದೊಡ್ಡ ಸೊಸೆ ನಿಮ್ಮ ಮನೆಗೆ ಅಲ್ಲ, ನಮ್ಮ ಕಾಲೋನಿಗೆ ಗರ್ವ ಕಾರಣ.
ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ವೇದಿಕೆ ಕೆಳಗಿಳಿದು ಬರುತ್ತಾ ಇರುವ ಅನಾಮಿಕಳ ಹತ್ತಿರ ಕಾಲೋನಿಯವರೆಲ್ಲ ಬಂದು ಅಭಿನಂದಿಸುತ್ತಾರೆ. ಇಷ್ಟರಲ್ಲಿ ಅವನಿ ಸ್ವೀಟ್ ಬಾಕ್ಸ್ ತೆಗೆದುಕೊಂಡು ಬರ್ತಾಳೆ. ಆದರೆ ಆಕೆ ಅದನ್ನು ಹಂಚದೆ ಅನಾಮಿಕಳ ಕೈಗೆ ಕೊಡುತ್ತಾಳೆ. ಪ್ರೆಸಿಡೆಂಟ್ ಅವರೇ, ಈ ದಿನ ಈ ಸ್ವೀಟ್ಸ್ ಹಂಚೋದಕ್ಕೆ ಸರಿಯಾದ ಅರ್ಹತೆ ಅನಾಮಿಕ ಅಕ್ಕನಿಗೆ ಇದೆ. ಅಕ್ಕಳ ಕೈಯಿಂದನೇ ಎಲ್ಲರಿಗೂ ಹಂಚೋಣ. ಆ ಮಾತು ಕೇಳುತ್ತಲೇ ಅನಾಮಿಕ ಎಷ್ಟೋ ಕಿರುನಗೆಯಿಂದ ಎಂತಹ ಈಗೋ ಇಲ್ಲದೆ ಎಲ್ಲರಿಗೂ ಸ್ವೀಟ್ಸ್ ಅನ್ನು ಹಂಚುತ್ತಾಳೆ. ಕಾಲೋನಿಯವರೆಲ್ಲರೂ ಅನಾಮಿಕಳನ್ನು ಪ್ರಶಂಸಿಸುತ್ತಾ ತಮ್ಮ ಮನೆಗೆ ಹೋಗುತ್ತಾರೆ. ಹಾಗಿರುವಾಗ ಸಾಯಂಕಾಲದ ಸಮಯದಲ್ಲಿ ಪ್ರಸಾದ್ ಮನೆಯಲ್ಲೇ ಹಾಲ್ ಅಲ್ಲಿ ಎಲ್ಲರೂ ಕೂತ್ಕೊಂಡಿರ್ತಾರೆ. ಪ್ರಸಾದ್, ಶಾರದಾ, ರಮೇಶ್, ಸುರೇಶ್, ಅರುಣ್ ಎಲ್ಲರೂ ಇರುತ್ತಾರೆ. ಅನಾಮಿಕ ಎಲ್ಲರಿಗೂ ಕಾಫಿ ತೆಗೆದುಕೊಂಡು ಬಂದು ಟೇಬಲ್ ಮೇಲಿಡುತ್ತಾಳೆ. ಆಗ ಅವನಿ, ಅಂಜಲಿ ಇಬ್ಬರು ಅನಾಮಿಕಳ ಹತ್ರಕ್ಕೆ ಬರ್ತಾರೆ. ಅವರ ಕಣ್ಣಿನಲ್ಲಿ ಪಶ್ಚಾತ್ತಾಪ ಸ್ಪಷ್ಟವಾಗಿ ಕಾಣಿಸುತ್ತಾ ಇರುತ್ತದೆ. ಆಗ ಅವನಿ ಅನಾಮಿಕ ಎರಡು ಕೈಗಳನ್ನು ಹಿಡಿಕೊಳ್ಳುತ್ತಾಳೆ. ಅಕ್ಕ, ನನ್ನನ್ನು ಕ್ಷಮಿಸಕ್ಕ. ಬೆಳಿಗ್ಗೆ ಮೀಟಿಂಗ್ ಅಲ್ಲಿ ನಾನು ನಿನ್ನ ದುಡ್ಡಿಲ್ಲದವಳು, ಬಡವಳು ಅಂತ ಎಲ್ಲರ ಮುಂದೆ ಎಷ್ಟೋ ಮಾತಂದೆ. ಆದ್ರೆ ನನ್ನ ದುಡ್ಡು ಈ ದಿನ ನನ್ನನ್ನು ಸ್ಟೇಜ್ ಮೇಲೆ ಗೆಲ್ಲಿಸಲಾರದೆ ಹೋಯಿತು. ನನ್ನ ಅಹಂಕಾರ ನನ್ನನ್ನು ಎಲ್ಲರ ಮುಂದೆ ಮೂರ್ಖಳನ್ನಾಗಿ ಮಾಡಿಸಿತು. ನಿನ್ನಲ್ಲಿ ಇಷ್ಟೊಂದು ಅದ್ಭುತವಾದ ಟ್ಯಾಲೆಂಟ್, ದೇಶದ ಮೇಲೆ ಇಷ್ಟು ದೊಡ್ಡ ಅವಗಾಹನೆ ಇದೆ ಎಂದು ಈಗಲೇ ಅರ್ಥವಾಯ್ತಕ್ಕ. ನೀನು ಈ ದಿನ ಸ್ಪೀಚ್ ಅದ್ಭುತವಾಗಿ ಮಾಡಿದೆ ಅಕ್ಕ. ದುಡ್ಡಿದರೆ ದೊಡ್ಡದು ಎಂದು ಹೇಳುವ ನನ್ನ ಕಣ್ಣನ್ನು ನೀನು ತೆಗೆಸಿದೆ ಅಕ್ಕ. ನನ್ನನ್ನು ಕ್ಷಮಿಸಕ್ಕ. ಹೌದು ಅಕ್ಕ, ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಲೈಕ್ಸ್, ಈ ಬ್ರಾಂಡೆಡ್ ಬಟ್ಟೆಗಳು, ಟ್ರೆಂಡ್ಸ್ ಇವೇ ಜೀವನ ಅಂದ್ಕೊಂಡೆ. ಆದರೆ ಈ ದಿನ ನೀನು ಮಾತನಾಡುತ್ತಿರುವಾಗ ಈ ಜನ ಹೊಡೆದ ಚಪ್ಪಾಳೆ ನೋಡದೆ ನೋಡು, ಅದು ನಿಜವಾದ ಗುರುತು ಅಂತ. ಆ ಚಪ್ಪಾಳೆಯ ಮುಂದೆ ನನ್ನ ಸೋಷಿಯಲ್ ಮೀಡಿಯಾ ಫಾಲೋಯಿಂಗ್ಸ್ ಏನು ಸರಿ ಹೋಗಲ್ಲ ಅಕ್ಕ. ನೀನು ಬಹಳ ಚೆನ್ನಾಗಿ ಹೇಳ್ದೆ. ನಿನ್ನಲ್ಲಿ ಇಷ್ಟು ಜ್ಞಾನ ಇದ್ದಿದ್ದಕ್ಕೆ ನಾವೆಲ್ಲರೂ ಗರ್ವ ಪಡ್ತಾ ಇದ್ದೀವಿ. ನಮ್ಮನ್ನು ಕ್ಷಮಿಸು ಅಕ್ಕ. ಅದನ್ನು ಕೇಳಿದ ನಂತರ ಅನಾಮಿಕ ಕಿರುನಗೆಯಿಂದ ಅವರಿಬ್ಬರ ಕಣ್ಣೀರನ್ನು ಒರೆಸುತ್ತಾಳೆ. ಹುಚ್ಚು ಮಕ್ಕಳೇ, ಇದರಲ್ಲಿ ಕ್ಷಮಾಪಣೆ ಏನಕ್ಕೆ? ದುಡ್ಡು ಅನ್ನೋದು ಈ ದಿನ ಬರುತ್ತೆ, ನಾಳೆ ಹೋಗುತ್ತೆ. ಆದರೆ ನಮ್ಮ ಕುಟುಂಬ, ನಮ್ಮ ಸಂಸ್ಕಾರ ಯಾವತ್ತಿಗೂ ನಿಂತಿರುತ್ತದೆ. ನಾವು ಮೂವರು ಒಂದೇ ಮನೆಯ ಹೆಣ್ಣು ಮಕ್ಕಳು, ಜೊತೆಯಾಗಿದ್ದರೆ ಬಲ. ಈ ದಿನ ನೀವಿಬ್ಬರು ತಪ್ಪು ತಿಳಿದುಕೊಂಡು ನನ್ನ ಹತ್ತಿರಕ್ಕೆ ಬರುವುದು ನನಗೆ ಬಹಳ ಸಂತೋಷವಾಗಿದೆ. ಕೇಳಿದ್ಯಾ ಶಾರದಾ, ನಮ್ಮ ದೊಡ್ಡ ಸೊಸೆ ಎಷ್ಟು ದೊಡ್ಡ ಮನಸ್ಸಿದೆಯೇ ಗೊತ್ತಾಯ್ತಲ್ಲ. ಬೆಳಿಗ್ಗೆ ಕಾಲೋನಿಯವರೆಲ್ಲ ಮುಂದೆ ನನ್ನ ಮರ್ಯಾದೆ ನಿಲ್ಲಿಸಿ ಈಗ ಮನೆಯಲ್ಲಿ ಈ ವಾರಗಿತ್ತಿಯರ ಮಧ್ಯೆ ಇರೋ ಗೋಡೆಯನ್ನು ಒಡೆದು ಈ ಮನೆಯನ್ನು ನಿಲ್ಲಿಸಿದ್ದಾಳೆ. ಅಮ್ಮ ಅನಾಮಿಕಾ, ನೀನು ಬಡ ಮನೆಯಿಂದ ಬರ್ಲಿಲ್ಲಮ್ಮ, ಸಂಸ್ಕಾರವಿರುವ ದೊಡ್ಡ ಮನೆಯಿಂದ ಬಂದಿದ್ದೀಯಾ. ನನ್ನನ್ನು ಕ್ಷಮಿಸಮ್ಮ. ನಾನು ಕೂಡ ಇಷ್ಟು ದಿನವೂ ದುಡ್ಡನ್ನು ನೋಡಿಯೇ ಮನುಷ್ಯನಿಗೆ ಬೆಲೆ ಕೊಟ್ಟೆ. ನಿಜವಾದ ಬಂಗಾರದಂತಹ ಸೊಸೆ ನನ್ನ ಪಕ್ಕದಲ್ಲೇ ಇರುವ ವಿಷಯ ಈ ದಿನವೇ ತಿಳಿದುಕೊಂಡೆ. ಅದನ್ನು ಕೇಳುತ್ತಲೇ ರಮೇಶ್, ಸುರೇಶ್, ಅರುಣ್ ಮೂವರು ಎಷ್ಟೋ ಸಂತೋಷದಿಂದ ಚಪ್ಪಾಳೆ ಹೊಡೆಯುತ್ತಾರೆ. ಹಾಗೆ ಆ ಮನೆಯಿಂದ ಅಹಂಕಾರ, ಬಡ ಧನಿಕ ಎನ್ನುವ ತಾರತಮ್ಯ ಪೂರ್ತಿಯಾಗಿ ತೊಲಗಿ ಹೋಗುತ್ತದೆ. ಮೂವರು ಸೊಸೆಯರು ಒಂದಾಗಿ ಹೋಗುತ್ತಾರೆ. ಆ ದಿನದಿಂದ ಆ ಕುಟುಂಬ ಎಂತಹ ಕಲಹವೂ ಇಲ್ಲದೆ ಒಬ್ಬರನ್ನೊಬ್ಬರು ಗೌರವಿಸಿಕೊಳ್ಳುತ್ತಾ ಸುಖ ಸಂತೋಷದಿಂದ ಜೀವನ ಸಾಗಿಸುತ್ತದೆ. ಇದು ಇಂದಿನ ಕಥೆಯೇ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ವಿರಾಮ. ನಮಸ್ತೆ. ಒಂದು ಅಂದವಾದ ಹಳ್ಳಿ, ಅದರ ಪಕ್ಕದಲ್ಲಿ ಹರಿಯುವ ಕಾವೇರಿ ನದಿ ಇರುತ್ತದೆ. ಮಳೆಗಾಲ ಶುರುವಾಗಿರುತ್ತದೆ. ವಾತಾವರಣ ತಣ್ಣಗಿರುತ್ತದೆ. ಆ ಊರಿನ ನದಿ ದಡದಲ್ಲಿ ಪ್ರಸಾದ್, ಶಾರದಳ ಕುಟುಂಬ ಒಂದು ಚಿಕ್ಕ ಮನೆಯಲ್ಲಿ ವಾಸಿಸ್ತಾ ಇರ್ತಾರೆ. ಪ್ರಸಾದ್ ಸ್ವಲ್ಪವೇ ಆದ ಹೊಲದ ಕೆಲಸ ನೋಡ್ಕೋತಾ ಇರ್ತಾನೆ. ರಮೇಶ್ ಪಕ್ಕದ ಊರಿನಲ್ಲಿ ಒಂದು ಚಿಕ್ಕ ಫ್ಯಾಕ್ಟರಿಯಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಅನಾಮಿಕಾ ಬಹಳ ಚುರುಕಾದವಳು. ಕುಟುಂಬಕ್ಕೆ ಏನಾದರೂ ಸಹಾಯ ಮಾಡಬೇಕು ಎಂದು ಯಾವಾಗಲೂ ಆಲೋಚಿಸ್ತಾ ಇರ್ತಾಳೆ. ಮಳೆಗಾಲ ಶುರುವಾಗಿ ಮಳೆ ಬೀಳ್ತಾ ಇರುತ್ತದೆ. ಮನೆಯಲ್ಲಿಯೇ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಕಷ್ಟಕರವಾಗಿರುತ್ತದೆ. ಒಂದು ದಿನ ಮಳೆ ಬೀಳ್ತಾ ಇರುವಾಗ ಮನೆಯ ವರಾಂಡದಲ್ಲಿ ಶಾರದಾ, ಅನಾಮಿಕಾ ಕೂತ್ಕೊಂಡು ತರಕಾರಿ ಹಚ್ತಾ ಇರ್ತಾರೆ. ಪ್ರಸಾದ್ ಆಗಲೇ ಹೊರಗಿನಿಂದ ಒದ್ದೆಯಾಗಿ ಮನೆಗೆ ಬರ್ತಾನೆ. ಹಬ್ಬ, ಏನಿ ಮಳೆ! ಬೆಳಿಗ್ಗೆಯಿಂದ ಒಂದೇ ಧಾಟಿಯಾಗಿ ಬೀಳ್ತಾನೆ ಇದೆ. ಹೊಲದ ಕೆಲಸ ಎಲ್ಲ ಎಲ್ಲಿಂದಲೇ ಬಿದ್ದು ಬಿಟ್ಟಿದೆ. ಈ ಮಳೆಗಾಲ ಬಂದ್ರೆ ಅಷ್ಟೇ ರೀ, ಮನೆ ಕಳೆಯೋದೇ ಕಷ್ಟವಾಗಿ ಬದಲಾಗುತ್ತೆ. ರಮೇಶನ ಸಂಬಳ ಕೂಡ ಸರಿ ಹೋಗ್ತಾ ಇಲ್ಲ. ಹೌದು ಅತ್ತೆ, ಅವರು ಬೆಳಿಗ್ಗೆ ಹೋಗಿ ರಾತ್ರಿಗೆ ಬರ್ತಾ ಇದ್ದಾರೆ. ಅಷ್ಟು ಕಷ್ಟಪಟ್ರು ಆ ಬರುವ ಸಂಬಳ ಮನೆ ಖರ್ಚಿಗೆ ಸರಿ ಹೋಗ್ತಾ ಇಲ್ಲ. ಏನಾದ್ರೂ ಚಿಕ್ಕ ವ್ಯಾಪಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನನಗನ್ನಿಸ್ತಾ ಇದೆ. ವ್ಯಾಪಾರನ? ನಮ್ಮ ಕೈಯಲ್ಲಿ ಬಂಡವಾಳ ಎಲ್ಲಿದೆ ಅಮ್ಮ. ಮೇಲಾಗಿ ಹೆಣ್ಣು ಮಗಳು ನೀನು ಹೊರಗೆ ಹೋಗಿ ಏನ್ ವ್ಯಾಪಾರ ಮಾಡ್ತೀಯಾ? ಮಾವಯ್ಯ, ದೊಡ್ಡ ಬಂಡವಾಳ ಅಗತ್ಯವಿರೋದು ಏನಾದ್ರೂ ಯೋಚಿಸೋಣ. ನನಗೆ ಅಡಿಗೆ ಚೆನ್ನಾಗಿ ಬರುತ್ತಲ್ಲ, ಏನಾದ್ರೂ ತಿಂಡಿ ಮಾಡಿ ಮಾರೋಣ. ಅಡಿಗೆ ಚೆನ್ನಾಗಿ ಬರುತ್ತೆ ನಿಜನೇ ಹೊರತು ಇಲ್ಲಿ ನಮ್ಮೂರಲ್ಲಿ ಯಾರು ಕೊಂಡ್ಕೋತಾರಮ್ಮ? ಎಲ್ರು ಅವ್ರವ್ರ ಮನೆಯಲ್ಲೇ ಮಾಡ್ಕೋತಾರಲ್ಲ. ನಮ್ಮ ಊರಿನ ಜನಕ್ಕಾಗಿ ಅಲ್ಲ ಅತ್ತೆ, ನಮ್ಮ ನದಿ ಪಕ್ಕದಲ್ಲಿ ಈಗ ಹೊಸದಾಗಿ ಒಂದು ಸೇತುವೆ ಕಟ್ತಾ ಇದ್ದಾರಲ್ಲ, ಅಲ್ಲಿಗೆ ದಿನವೂ 100 ಜನ ಕೂಲಿಗಳು, ಇಂಜಿನಿಯರ್ಸು ಬರ್ತಾ ಇದ್ದಾರೆ. ಅವರಿಗೆ ಮಧ್ಯಾಹ್ನದ ಹೊತ್ತು ಸರಿಯಾದ ಊಟ ಸಿಗ್ತಾ ಇಲ್ಲ ಅಂತ ನಿನ್ನೆ ನಮ್ಮವರು ಹೇಳ್ತಾ ಇದ್ರು. ಹೌದಮ್ಮ,
ರಮೇಶ್ ಕೂಡ ಮೊನ್ನೆ ಹೇಳ್ದ, ಆದ್ರೆ ಅವರಿಗೆ ಅಡಿಗೆ ಮಾಡಿ ಕೊಡೋದಂದ್ರೇನು ಮಾತಾ? 100 ಜನಕ್ಕೆ ಸರಿ ಹೋಗುವಷ್ಟು ಬೇಯಿಸ್ಬೇಕು ಅಂದ್ರೆ ಎಷ್ಟು ಶ್ರಮ. ಮೇಲಾಗಿ ಈ ಮಳೆಗಾಲದಲ್ಲಿ ಸೌದೆ ಬೆಳಗ್ಸಿ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಎತ್ತೋದು ಅಂದ್ರೆ ನಮ್ಮಿಂದ ಆಗೋ ಕೆಲ್ಸನ? ಅದೆಲ್ಲ ಬಹಳ ಕಷ್ಟ ತಾಯಿ. ಕಷ್ಟನೇ ಮಾವಯ್ಯ, ಇಲ್ಲ ಅನ್ನೋದಿಲ್ಲ. ಆದ್ರೆ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಕಷ್ಟಗಳು ಹೇಗೆ ತೀರುತ್ತೆ? ಅವರು ಒಬ್ಬರೇ ರಾತ್ರಿ ಹಗಲು ಕಷ್ಟ ಪಡ್ತಾ ಇದ್ದಾರೆ. ನಾವು ದಿನಕ್ಕೆ ಕನಿಷ್ಠ ಒಂದು 50 ಜನಕ್ಕಾದ್ರೂ ಮಾಡಿದ್ರೆ ಸ್ವಲ್ಪ ಆದ್ರೂ ಆರ್ಥಿಕ ಪರಿಸ್ಥಿತಿ ಉದ್ಧಾರವಾಗುತ್ತಲ್ಲ. ಮಾವಯ್ಯ, ಕಷ್ಟವಾದ್ರೂ ಪ್ರಯತ್ನಿಸಿ ನೋಡೋಣ. ಅನಾಮಿಕಾ, ನಿಮ್ಮ ಮಾವಯ್ಯ ಅಂದ ಹಾಗೆ ದೊಡ್ಡ ಮಟ್ಟದಲ್ಲಿ 10 ರೀತಿಯ ಅಡಿಗೆಗಳ ಜೊತೆ ಪೂರ್ತಿಯಾಗಿ ಅಡಿಗೆ ಬಡಿಸೋದು ಅಂದ್ರೆ ಕಷ್ಟವಾಗುತ್ತೆ. ಹಾಗೆ ಅಂತ ನಿನ್ನ ಆಲೋಚನೆನ ಬಿಡಬೇಡ. ಅಡಿಗೆ ಅಲ್ಲದೆ ಇನ್ನೇನಾದ್ರೂ ಸುಲಭವಾದಾದ್ರೂ ಕೇವಲ ಒಂದೇ ಒಂದು ಪ್ರತ್ಯೇಕವಾದ ಕರಿ ಜೊತೆಗೆ ಅನ್ನ ಮಾಡಿದ್ರೆ ಹೇಗಿರುತ್ತೆ ಅಂತೀಯಾ? ಒಂದು ಕೆಲಸ ಮಾಡೋಣ ಅನಾಮಿಕಾ. ಹೇಳಿ ಅತ್ತೆ, ನಿಮ್ಮ ಮನಸ್ಸಿನಲ್ಲಿ ಏನೋ ಒಂದು ಒಳ್ಳೆ ಆಲೋಚನೆ ಬಂದ ಹಾಗಿದೆ. ನನ್ನ ಯೌವನದಲ್ಲಿ ನಿಮ್ಮ ಮಾವನ ಜೊತೆ ಮದುವೆ ಆಗೋದಕ್ಕೆ ಮೊದಲು ನನ್ನ ತವರು ಮನೆಯಲ್ಲಿ ಒಂದು ಪ್ರತ್ಯೇಕವಾದ ಮೀನನ್ನು ಅಡಿಗೆ ಮಾಡ್ತಾ ಇದ್ದೆ. ನಮ್ಮ ತಂದೆ ಸ್ವಯಂ ಆಗಿ ಬಲೆ ಹಾಕಿ ಮೀನ್ ತರ್ತಾ ಇದ್ರು. ನಮ್ಮ ಅಮ್ಮ ಕಲಿಸಿದ ಒಂದು ಹಳೆಯ ಕಾಲದ ಮಸಾಲೆಯಿಂದ ಸಾರು ಮಾಡ್ತಾ ಇದ್ದೆ. ಆ ವಾಸನೆಗಂತೂ ಊರಿಗೆ ಊರೆಲ್ಲ ನಮ್ಮ ಮನೆ ಮುಂದೆ ನಿಲ್ತಾ ಇದ್ರು ಗೊತ್ತಾ? ಆ ರುಚಿ ಇನ್ನು ನನ್ನ ನಾಲಿಗೆ ಮೇಲೆ ಇದೆ ಅಂದ್ಕೋ. ಹೌದಮ್ಮ ಅನಾಮಿಕಾ, ಆ ಮಾತು ಅಕ್ಷರಶಃ ನಿಜ. ಆ ದಿನದಲ್ಲಿ ನಿಮ್ಮ ಅತ್ತೆ ಅವರ ತಂದೆಯವರು ನನ್ನನ್ನು ಊಟಕ್ಕೆ ಕರೆದಿದ್ರು. ಆಗ ನಿಮ್ಮ ಅತ್ತೆ ಮಾಡಿದ ಮೀನಿನ ಸಾರಿನ ರುಚಿ ನೋಡಿದ್ರ ಮೇಲೆ ಆ ಅಡಿಗೆಗೆ ಎಲ್ಲಮ್ಮ ನಿಮ್ಮ ಅತ್ತೆ ಕೈಯ ನೈಪುಣ್ಯಕ್ಕೆ ಕೂಡ ನಾನು ಮುಗ್ಧನಾಗಿ ಹೋದೆ. ಒಂದು ಸಾರಿನ ರುಚಿ ನಮ್ಮ ಮದುವೆಗೆ ದಾರಿ ತೆಗಿತು ಅಂದ್ರೆ ನಂಬುತ್ತಾಯಿ? ನಿಜನ ಮಾವಯ್ಯ? ಅಷ್ಟು ದೊಡ್ಡ ರುಚಿ ಇದೆಯಾ ಸಾರಿನಲ್ಲಿ? ಅಂದ್ರೆ ಇನ್ನು ಆಲೋಚಿಸ್ಬೇಡಿ ಅತ್ತೆ. ಆ ಸಾರು ಹೇಗೆ ಮಾಡ್ಬೇಕು ತಕ್ಷಣ ನನಗೆ ಕಲ್ಸ್ಬೇಡಿ. ನಾವು ಅದನ್ನೇ ಮಾಡಿ ನದಿ ಹತ್ರ ಮಾರೋಣ. ಈ ಮಳೆಗಾಲದಲ್ಲಿ ದಿನವೆಲ್ಲ ಚಳಿಯಲ್ಲಿ ನೀರಲ್ಲಿ ನೆನಿತಾ ಕೆಲಸ ಮಾಡುವ ಕೂಲಿಗಳಿಗೆ ಮನಸ್ಸು ಕೂಡ ಎಷ್ಟೋ ಸುಸ್ತಾಗಿರುತ್ತದೆ. ಅಂತಹ ಟೈಮಲ್ಲಿ ಮಧ್ಯಾಹ್ನದ ಹೊತ್ತು ಹಸುವೆ ಬಿಸಿ ಬಿಸಿ ಅನ್ನ ಹಾಕಿ ಅದರ ಮೇಲೆ ನಿಮ್ಮ ಹಳೆ ಕಾಲದ ಪದ್ಧತಿಯಲ್ಲಿ ಮಾಡಿದ ಘಮಘಮ ಅನ್ನುವ ಮೀನಿನ ಸಾರು ಹಾಕಿದ್ರೆ ಪ್ರಾಣ ಎದ್ದು ಬಂದ ಹಾಗೆ ಅನ್ಸುತ್ತೆ. ಖಚಿತವಾಗಿ ಯಾರಾದ್ರೂ ಇಷ್ಟಪಟ್ಟು ತಿಂತಾರೆ. ನಿನ್ನ ಉತ್ಸಾಹ ನೋಡ್ತಾ ಇದ್ರೆ ಸಂತೋಷವಾಗುತ್ತೆ ಅಮ್ಮ. ಆದ್ರೆ ಅದೇನೋ ಬಹಳ ಹಳೆಯ ಕಾಲದ ಪದ್ಧತಿ. ಈಗ ನೋಡಿದ್ರೆ ಕಾಲ ಬದಲಾಗಿ ಹೋಗಿದೆ. ಎಲ್ರೂ ಕ್ಷಣದಲ್ಲಿ ಕೆಲಸವಾಗುವ ಪ್ಯಾಕೆಟ್ ಮಸಾಲೆಗಳು, ಬಣ್ಣಗಳು ಉಪಯೋಗಿಸ್ತಾ ಇದ್ದಾರೆ. ಆ ನಕಲಿ ರುಚಿಗೆ ಅಭ್ಯಾಸ ಬಿದ್ದ ಈಗಿನವರಿಗೆ ಸಹನೆಯಿಂದ ಕಲ್ಲಿನಲ್ಲಿ ರುಬ್ಬಿ ಸಣ್ಣ ಉರಿ ಮೇಲೆ ಬೇಯಿಸುವ ನಮ್ಮ ಹಳೆಯ ಕಾಲದ ಸಹಜವಾದ ರುಚಿ ಹಿಡಿಸುತ್ತೋ ಇಲ್ವೋ ಅಂತ ನನ್ನ ಭಯ. ಮೇಲಾಗಿ ಅವರು ದುಡ್ಡು ಕೊಟ್ಟು ಕೊಂಡ್ಕೋತಾರಲ್ಲ, ಅವರಿಗೆ ಇಷ್ಟವಿಲ್ಲದೆ ಇದ್ರೆ ನಮ್ಮ ಶ್ರಮ ಬಂಡವಾಳ 2 ವೃಥ ಆಗಿ ಹೋಗುತ್ತೆ ಏನೋ. ಖಚಿತವಾಗಿ ಹಿಡಿಸುತ್ತೆ ಅತ್ತೆ. ಪ್ಯಾಕೆಟ್ ಮಸಾಲೆಗಳು ನಾಲಿಗೆಗೆ ರುಚಿ ಕೊಡುತ್ತೆ ಏನೋ ಹೊರತು ನಮ್ಮ ಹಳೆ ಕಾಲದ ಅಡಿಗೆಗಳು ಮನಸ್ಸಿಗೆ ತೃಪ್ತಿ ಕೊಡುತ್ತೆ. ಆ ರುಚಿಗೆ ಸಾಟಿ ಯಾವುದು ಬರಲ್ಲ. ಆ ಕೂಲಿಯವರಿಗೆ ನಮ್ಮ ಅಡಿಗೆ ಅವರ ಅಮ್ಮನ ಕೈ ಅಡಿಗೆ ನೆನಪಾಗಬೇಕು. ಆಗಲೇ ಅವರು ಬಿಡದೆ ದಿನವೂ ನಮ್ಮ ಶಾಪ್ಗೆ ಬರ್ತಾರೆ. ನಾವು ಧೈರ್ಯವಾಗಿ ಪ್ರಯತ್ನಿಸೋಣ. ನಾಳೆಯಿಂದಲೇ ಕೆಲಸ ಶುರು ಮಾಡೋಣ. ಹಾಗೆ ಅಮ್ಮ, ನಿಮ್ಮ ಇಷ್ಟ. ನಿಮ್ಮ ಅತ್ತೆ ಸೊಸೆಯರ ಛಲ ನೋಡ್ತಾ ಇದ್ರೆ ನನಗ್ ಕೂಡ ನಂಬಿಕೆ ಬರ್ತಾ ಇದೆ. ನಾನು ನಾಳೆ ಬೆಳಗಿನ ಜಾವವೇ ಎದ್ದು ನಮ್ಮ ಕಾವೇರಿಯಲ್ಲಿ ಬಲೆ ಹಾಕುವವರ ಹತ್ರ ಹೋಗಿ ಕಾಯ್ದು ಕೂತ್ಕೊಂಡು ಮತ್ತೆ ಆಗಲೇ ಹಿಡಿದ ತಾಜಾ ಮೀನನ್ನ ಆರ್ಸ್ಕೊಂಡು ತಗೊಂಡ್ಬರ್ತೀನಿ. ಹೊರೆ ಮೀನು, ಬೊಜ್ಜ ಮೀನೇನಾದ್ರೂ ತಗೊಂಡ್ಬಂದ್ರೆ ನಿಮ್ಮ ಅತ್ತೆ ಮಸಾಲೆಗೆ ಇನ್ನೂ ಚೆನ್ನಾಗಿ ರುಚಿ ಕೊಡುತ್ತೆ. ಹಾಗಿರುವಾಗ ಮಾರನೇ ದಿನ ಬೆಳಿಗ್ಗೆ ಶಾರದಾ ಸೂಚನೆಯ ಮೇರೆಗೆ ಅನಾಮಿಕಾ ಅಡಿಗೆ ಮನೆಯಲ್ಲಿ ಕೆಲಸ ಶುರು ಮಾಡುತ್ತಾಳೆ. ರುಬ್ಬುವ ಕಲ್ಲು ಗುಂಡನ್ನು ತೆಗೆದು ಶಾರದಾ ಹೇಳಿದ ಅಳತೆಯ ಪ್ರಕಾರ ಮಸಾಲೆ ಸಾಮಾನುಗಳನ್ನು ರುಬ್ಬಲಿಕ್ಕೆ ಶುರು ಮಾಡುತ್ತಾಳೆ. ಶಾರದಾ ತನ್ನ ಜ್ಞಾಪಕದೊಳಗೆ ಹೋಗಿ ಒಂದೊಂದು ಸಾಮಾನನ್ನು ಹಾಕುತ್ತಾ ಅದಕ್ಕಿರುವ ಪ್ರಾಮುಖ್ಯವನ್ನು ವಿವರಿಸುತ್ತಾ ಸೊಸೆಗೆ ಕಲಿಸ್ತಾ, ನೋಡು ಅನಾಮಿಕಾ, ಮೊದ್ಲು ಒಣಮೆಣಸಿನಕಾಯಿ, ಧನಿಯಾ, ಜೀರಿಗೆ ಚೆನ್ನಾಗಿ ಹುರಿಬೇಕು. ವಾಸನೆ ನೋಡಿದ್ಯಾ ಹೇಗೆ ಬರ್ತಾ ಇದೆ? ಹೌದು ಅತ್ತೆ, ಒಳ್ಳೆ ಸುವಾಸನೆ ಬರ್ತಾ ಇದೆ. ಇದು ಮಾತ್ರವೇ ಅಲ್ಲ, ನಿಜವಾದ ರಹಸ್ಯ ಈ ಚಿಕ್ಕ ಪುಡಿಯಲ್ಲಿದೆ. ಹಾಗೆ ಎಂದು ಶಾರದಾ ಒಂದು ಚಿಕ್ಕ ಡಬ್ಬವನ್ನು ತೆಗೆದು ತೋರಿಸುತ್ತಾ, ಇದರಲ್ಲಿ ಮೆಂತೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣಸಿನಕಾಯಿ ಹಾಕಿದ ಪುಡಿ ಇದೆ. ಇದನ್ನ ಹಾಕಿದ್ರೆ ಹಳೆ ಕಾಲದ ರುಚಿ ಬರುತ್ತೆ. ಚೆನ್ನಾಗಿದೆ ಅತ್ತೆ, ನೀವು ಹೇಳಿದ ಹಾಗೆ ಎಲ್ಲ ರುಬ್ತೀನಿ. ಈಗ ಆ ಮೀನಿನ ಚೂರಿಗೆ ಸ್ವಲ್ಪ ಅರಿಶಿನ ಹಚ್ಚಿ ಪಕ್ಕಕ್ಕಿಡು. ಆ ನಂತರ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಹುರಿದು ಆಮೇಲೆ ನಾವು ರುಬ್ಬಿದ ಮಸಾಲೆ ಹಾಕ್ಬೇಕು. ಆ ಮಸಾಲೆ ಎಣ್ಣೆಯಲ್ಲಿ ಕುದೀತಾ ಇರುವಾಗ ಬರುವ ವಾಸನೆ ಅಬ್ಬಾ, ನನ್ನ ಚಿಕ್ಕಂದಿನ ನೆನಪು ಬರುತ್ತೆ. ನಿಮ್ಮ ಕೈಯಲ್ಲಿ ಎಷ್ಟು ರುಚಿ ಇದೆಯತ್ತೆ. ಈ ಸಾರು ಖಚಿತವಾಗಿ ಎಲ್ರಿಗೂ ಹಿಡಿಸುತ್ತೆ. ಆಗಲೇ ರಮೇಶ್ ನಿದ್ರೆಯಿಂದೆದ್ದು ಅಡಿಗೆ ಮನೆಗೆ ಬರ್ತಾನೆ. ಏನಿದು, ಅಡಿಗೆ ಮನೆಯಲ್ಲಿ ಯಾವಾಗಲೂ ಇಲ್ಲದ ಒಳ್ಳೆ ಸುವಾಸನೆ ಬರ್ತಾ ಇದೆ. ಏನ್ ಮಾಡ್ತಾ ಇದ್ದೀರಾ?
ಅತ್ತೆಯ ಸ್ಪೆಷಲ್ ಮೀನಿನ ಸಾರು ರೀ. ಈ ದಿನದಿಂದ ನಾವು ನದಿ ಪಕ್ಕದಲ್ಲಿ ಈ ಸಾರುವನ್ನ ಮಾರಾಟ ಮಾಡ್ಬೇಕು ಅನ್ಕೊಂಡಿದೀವಿ. ಏನೋ ಮಾರಾಟ ಮಾಡೋದ? ಅದು ನದಿ ಪಕ್ಕದಲ್ಲ, ಮಳೆಯಲ್ಲಿ ಹೇಗೆ ಮಾಡ್ತೀರಾ ಈ ವ್ಯಾಪಾರ? ನಾನು ಒಂದು ಚಿಕ್ಕ ಟೆಂಟ್ ಅಂತದನ್ನ ಏರ್ಪಾಟು ಮಾಡ್ತೀನಿ ರಮೇಶು. ಈ ಮಳೆಗೆ ಅಲ್ಲಿ ಕೆಲಸ ಮಾಡುವವರಿಗೆ ಬಿಸಿ ಬಿಸಿಗೆ ಏನಾದ್ರೂ ಬೇಕಲ್ಲ. ನಿಮ್ಮಮ್ಮನ ಕೈ ಅಡಿಗೆ ಬಗ್ಗೆ ನಿಂಗೆ ಗೊತ್ತಲ್ವಾ? ನೋಡು ಹೇಗೆ ಮಾರಾಟವಾಗುತ್ತೋ. ಸರಿ, ನಿಮ್ ಇಷ್ಟ. ಏನಾದ್ರೂ ಅಗತ್ಯವಿದ್ರೆ ನನಗೆ ಫೋನ್ ಮಾಡಿ. ನನ್ನ ಕೈಲಾದ ಸಹಾಯ ನಾನು ಮಾಡ್ತೀನಿ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ಶಾರದ ಸೇರಿ ಒಂದು ದೊಡ್ಡ ಪಾತ್ರೆಯಲ್ಲಿ ಅನ್ನ, ಮತ್ತೊಂದು ದೊಡ್ಡ ಪಾತ್ರೆಯಲ್ಲಿ ಘಮಘಮ ಅನ್ನುವ ಮೀನಿನ ಸಾರು ಮಾಡುತ್ತಾರೆ. ಪ್ರಸಾದ್ ನದಿ ದಡದಲ್ಲಿ ಸೇತುವೆ ಕಟ್ತಾ ಇರುವ ಜಾಗದಲ್ಲಿ ಸ್ವಲ್ಪ ದೂರದಲ್ಲಿ ಮಳೆ ಬೀಳದ ಹಾಗೆ ಒಂದು ಚಿಕ್ಕ ಟೆಂಟ್ ಅಂತದನ್ನು ಏರ್ಪಾಟು ಮಾಡುತ್ತಾನೆ. ಅದರೊಳಗೆ ಒಂದು ಟೇಬಲ್ ಹಾಕಿ ಬಿಸಿ ಬಿಸಿ ಅಡಿಗೆ ಬಡಿಸಲಿಕ್ಕೆ ಅನಾಮಿಕಾ ತಯಾರಾಗಿರ್ತಾಳೆ. ಶಾರದ ಕೂಡ ಸಹಾಯಕ್ಕೆ ನಿಂತಿರುತ್ತಾಳೆ. ಆಗ ಮಳೆ ಸಣ್ಣದಾಗಿ ಬೀಳ್ತಾ ಇರುತ್ತದೆ. ಸೇತುವೆ ಹತ್ರ ಕೆಲಸ ಮಾಡ್ತಾ ಇರುವ ಕೆಲವು ಜನ ಕೂಲಿಗಳು, ಇಂಜಿನಿಯರ್ಗಳು ಆ ಸುವಾಸನೆಗೆ ಆಕರ್ಷಿತರಾಗಿ ಆ ಕಡೆ ಬರುತ್ತಾರೆ. ಏನಯ್ಯ ಸುಬ್ಬರಾವ್, ಎಲ್ಲಿಂದಲೋ ಒಳ್ಳೆ ವಾಸನೆ ಬರ್ತಾ ಇದೆ. ಹೌದು ಸಾರು, ಯಾರೋ ಇಲ್ಲಿ ಹೊಸದಾಗಿ ಅಡುಗೆ ಶುರು ಮಾಡಿದ ಆಗಿದೆ, ನೋಡೋಣ ಬನ್ನಿ. ಹಾಗೆ ಅಂದುಕೊಳ್ಳುತ್ತಾ ಇಬ್ಬರು ಅನಾಮಿಕಳ ಟೆಂಟ್ ಹತ್ರ ಬರ್ತಾರೆ. ಏನಮ್ಮ ಇದು, ಊಟ ಮಾರಾಟ ಮಾಡ್ತಾ ಇದ್ದೀರಾ? ವಾಸನೆ ಬ್ರಹ್ಮಾಂಡವಾಗಿದೆ. ಹಾ ಹೌದು ಸರ್, ಬಿಸಿ ಬಿಸಿ ಅನ್ನ. ನಮ್ಮ ಅತ್ತೆಯ ಪ್ರತ್ಯೇಕವಾದ ಮೀನಿನ ಸಾರು ಮಾಡಿದ್ದಾರೆ, ಒಂದ್ಸಲ ರುಚಿ ನೋಡಿ. ಅಂದ್ರೆ 2 ಪ್ಲೇಟ್ ಕೊಡಮ್ಮ. ಈ ಚಳಿಗೆ ಬಿಸಿ ಬಿಸಿಯಾಗಿ ಮೀನಿನ ಸಾರು ತಿನ್ನುತ್ತಲೇ ಅದ್ಭುತವಾಗಿರುತ್ತದೆ. ಹಾಗೆ ಅನ್ನುತ್ತಲೇ ಅನಾಮಿಕಾ 2 ಬಾಳೆ ಎಲೆಯನ್ನು ಹಾಕಿ ಬಿಸಿ ಬಿಸಿ ಅನ್ನ, ಅದರ ಮೇಲೆ ಘಮಘಮ ಅನ್ನುವ ಮೀನಿನ ಸಾರು ಬಡಿಸುತ್ತಾಳೆ. ಅವರು ಮೊದಲ ತುತ್ತು ಬಾಯೊಳಗೆ ಇಟ್ಟುಕೊಳ್ತಲೇ ಅವರ ಮುಖದಲ್ಲಿ ಆನಂದ ಕಾಣಿಸುತ್ತದೆ. ಅದ್ಭುತ! ನಾನು ಎಷ್ಟೋ ಹೋಟೆಲ್ ಅಲ್ಲಿ ತಿಂದೆ ಹೊರತು ಇಂತಹ ರುಚಿ ಎಲ್ಲೂ ನೋಡಿಲ್ಲ. ನಿಜಕ್ಕೂ ಇದ್ರಲ್ಲಿ ಯಾವ ಮಸಾಲೆ ಉಪಯೋಗಿಸಿದ್ರಮ್ಮ? ಇದು ಪ್ಯಾಕೆಟ್ ಮಸಾಲೆ ಅಲ್ಲಪ್ಪ, ನಮ್ಮ ಮನೆಯಲ್ಲಿ ನಮ್ಮ ಕೈಯಿಂದ ರುಬ್ಬಿದ ಹಳೆಯ ಕಾಲದ ಮಸಾಲೆಗಳು. ನನ್ನ ಚಿಕ್ಕಂದಿನಲ್ಲಿ ನಮ್ಮಮ್ಮ ಹೀಗೆ ಮಾಡ್ತಾ ಇದ್ರು. ನಿಜವಾಗಿ ತುಂಬಾ ಚೆನ್ನಾಗಿದೆ ಅಮ್ಮನವ್ರೆ. ನಮ್ಮ ಕೂಲಿಗಳೆಲ್ಲರಿಗೂ ಇಲ್ಲೇ ಊಟದ ಏರ್ಪಾಟು ಮಾಡಿ. ಈ ದಿನ ಏನೋ ಅವರೆಲ್ಲ ತಗೊಂಡ್ಬಂದಿದ್ದಾರೆ, ನಾಳೆಯಿಂದ ನಾವೆಲ್ಲ ಇಲ್ಲೇ ತಿಂತೀವಿ. ತಪ್ಪದೆ ನಾಳೆಯಿಂದ ನಿಮ್ಮೆಲ್ಲರಿಗೂ ಸರಿ ಹೋಗುವಾಗೆ ಮಾಡ್ತೀನಿ. ಹಾಗೆ ಮೊದಲ ದಿನ ಕೇವಲ ಒಂದು 10 ಜನವೇ ತಿಂದರು. ಆ ರುಚಿ ಬಗ್ಗೆ ಬಾಯಿಂದ ಬಾಯಿಗೆ ಸೇತುವೆ ಹತ್ತಿರದಲ್ಲಿ ಕೆಲಸ ಮಾಡುವವರೆಲ್ಲರಿಗೂ ತಿಳಿದು ಹೋಗುತ್ತದೆ. ಮಾರನೇ ದಿನ ಮಧ್ಯಾಹ್ನವಾಗುವ ಸಮಯಕ್ಕೆ ಅನಾಮಿಕಾ ಟೆಂಟ್ ಮುಂದೆ ಒಂದು ದೊಡ್ಡ ಕ್ಯೂ ಏರ್ಪಡುತ್ತದೆ. ಶಾರದಾ ನೆನಪಿನಿಂದ ಹೊರಗೆ ಬಂದ ಆ ಹಳೆ ಅಡಿಗೆ ಅಲ್ಲಿಯ ಜನರನ್ನು ವಿಪರೀತವಾಗಿ ಆಕರ್ಷಿಸುತ್ತದೆ. 1-2 ವಾರದ ನಂತರ ರಾತ್ರಿ ಮನೆಯಲ್ಲಿ ಎಲ್ಲರೂ ಊಟ ಮಾಡುತ್ತಾ ಮಾತನಾಡ್ತಾ ಇರ್ತಾರೆ. ಏನು ಈ ಮಧ್ಯ ನಾನು ಆಫೀಸ್ಗೆ ಹೋಗ್ತಾ ಇದ್ರೆ ದಾರಿಯಲ್ಲಿ ಎಲ್ರು ನಮ್ಮ ಅನಾಮಿಕಾ ಮೀನಿನ ಸಾರು ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಒಬ್ಬರಂತೂ ನಿನ್ನ ಹೆಂಡತಿಯ ಕೈ ಅಡಿಗೆ ಅದ್ಭುತ ರಮೇಶ್ ಅಂತ ಕೂಡ ಮೆಚ್ಕೊಂಡಿದ್ದಾರೆ. ಇದೆಲ್ಲ ನನ್ನ ದೊಡ್ಡತನ ಅಲ್ಲರಿ, ಎಲ್ಲ ಅತ್ತೆದೆ. ಆಕೆ ಹೇಳಿದ ಹಾಗೆ ಮಾಡದೆ ಹೊರತು ರುಚಿ ಬಂದಿದೆ. ಇಲ್ಲ ಸೊಸೆ, ಅಡಿಗೆ ನಂದೇ ಆದ್ರೂ ಮಾಡುವ ವಿಧಾನ ಸಹನೆ ನಿಂದೆ ಅಲ್ವಾ? ನನ್ನ ಹಳೆಯ ನೆನಪಿಗೆ ನೀನು ಪ್ರಾಣ ಕೊಟ್ಟಿದ್ಯಾ. ಈ ವಯಸ್ಸಲ್ಲಿ ನಾನು ಆ ಕೆಲಸ ಮಾಡಲಾರೆ. ನೀನು ಉತ್ಸಾಹದಿಂದ ಮುಂದಕ್ಕೆ ಬಂದಿದ್ದರಿಂದಲೇ ಇದೆಲ್ಲ ಸಾಧ್ಯವಾಯ್ತು. ಹೌದಮ್ಮ ಅನಾಮಿಕಾ, ದಿನದಿನಕ್ಕೂ ಜನ ಹೆಚ್ಚಾಗ್ತಾ ಇದ್ದಾರೆ. ನಿನ್ನೆ ತಂದ 20 ಕೆಜಿ ಮೀನುಗಳು ಸರಿ ಹೋಗಿಲ್ಲ. ನಾಳೆಯಿಂದ 30 ಕೆಜಿ ತಗೊಂಬ ಅಂತೀಯಾ? ಹೌದು ಮಾವಯ್ಯ, ತಗೊಂಬನ್ನಿ. ಹಾಗೆ ತರಕಾರಿ, ಅಕ್ಕಿ ಕೂಡ ಇನ್ನು ಹೆಚ್ಚಾಗಿಯೇ ಬೇಕು. ಈ ದಿನ ಬಂದ ಲಾಭದಿಂದ ಅತ್ತೆಗೆ ಒಂದು ಒಳ್ಳೆ ರೇಷ್ಮೆ ಸೀರೆ, ನಿಮಗೊಂದು ಜೊತೆ ಬಟ್ಟೆ ಕೊಂಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನನಗೇನಕ್ಕೆ ಹುಚ್ಚಿ? ಬಂದ ದುಡ್ಡಿನಿಂದ ಮೊದ್ಲು ನಿನಗೇನಾದ್ರೂ ಕೊಂಡ್ಕೋ, ಮನೆ ಸಾಲಗಳನ್ನ ತೀರಿಸಬಹುದು. ಎಲ್ಲ ಮಾಡೋಣ ಅತ್ತೆ, ಈ ವ್ಯಾಪಾರ ನಮಗೆ ಒಂದು ದಾರಿ ತೋರಿಸಿದೆ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ 1 ತಿಂಗಳು ಹಾಗೆ ಕಳೆಯುತ್ತದೆ. ಅನಾಮಿಕಳ ಮೀನಿನ ಸಾರು ಎಷ್ಟು ಪ್ರಸಿದ್ಧಿ ಹೊಂದಿತು ಅಂದರೆ ಸುತ್ತಮುತ್ತಲಿನ ಊರಿನಿಂದ ಕೂಡ ಜನ ಸೇತುವೆ ಕೆಲಸದ ನೆಪದಿಂದ ಬಂದು ಅಲ್ಲಿ ತಿನ್ನಲಿಕ್ಕೆ ಶುರು ಮಾಡುತ್ತಾರೆ. ಅನಾಮಿಕಾ ಶಾರದಾ ವ್ಯಾಪಾರ ಲಾಭದ ಪಾಲು ಹಿಡಿಯುತ್ತದೆ. ರಮೇಶ್ ಕೂಡ ರಜಾ ದಿನದಲ್ಲಿ ಅವರಿಗೆ ಸಹಾಯ ಮಾಡ್ತಾ ಇದ್ದ. ಪ್ರಸಾದ್ ಮೀನುಗಳು ಸಾಮಾನುಗಳು ತೆಗೆದುಕೊಂಡು ಬರೋದು, ಲೆಕ್ಕ ನೋಡ್ಕೊಳ್ಳೋದು ಮಾಡ್ತಾ ಇದ್ದ. ಹಾಗಿರುವಾಗ ಅಡುಗೆ ಮನೆಯಲ್ಲಿ ಶಾರದಾ ಅನಾಮಿಕಾ ಮಸಾಲೆ ರುಬ್ತಾ ಇರ್ತಾರೆ. ಒಂದು ದಿನ, ಅನಾಮಿಕಾ, ಈ ದಿನ ನಾವು ಇನ್ನೊಂದು ಹೊಸ ರೀತಿಯ ಅಡಿಗೆ ಪರಿಚಯ ಮಾಡ್ಸೋಣವಾ? ಹೊಸ ಅಡಿಗೆನಾ? ಏನತ್ತೆ? ಏಡಿಗಳ ಫ್ರೈ. ಈ ಮಳೆಗಾಲದಲ್ಲಿ ಏಡಿಗಳು ಬಹಳ ರುಚಿಯಾಗಿರುತ್ತದೆ. ನಮ್ಮ ತಂದೆಗೆ ಏಡಿಗಳ ಫ್ರೈ ಅಂದ್ರೆ ತುಂಬಾ ಇಷ್ಟ ಅಂದ್ಕೋ. ಆ ಮಸಾಲೆ ನನಗಿನ್ನೂ ನೆನಪಿದೆ. ಈ ದಿನದಲ್ಲಿ ಒಂದು 5 ಕೆಜಿ ಮಾಡಿ ನೋಡೋಣ. ಸರಿ ಅತ್ತೆ, ನೀವು ಹೇಳ್ತಾ ಇದ್ರೆ ನನಗೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಖಚಿತವಾಗಿ ಎಲ್ಲರೂ ಇಷ್ಟಪಡ್ತಾರೆ. ಹಾಗೆ ಆ ದಿನ ಏಡಿಗಳ ಫ್ರೈ ಕೂಡ ಇಡ್ತಾರೆ. ಜನಗಳಿಂದ ವಿಶೇಷ ಸ್ಪಂದನ ಬರುತ್ತದೆ. ಎಲ್ಲ ಕ್ಷಣದಲ್ಲಿಯೇ ಮಾರಾಟವಾಗುತ್ತದೆ. ಆ ದಿನ ಸಾಯಂಕಾಲ ಮನೆಯ ಆವರಣದಲ್ಲಿ ಪ್ರಸಾದ್ ದುಡ್ಡಿನ ಲೆಕ್ಕ ಮಾಡ್ತಾ ಇರ್ತಾನೆ. ರಮೇಶ್ ಪಕ್ಕದಲ್ಲೇ ಕೂತಿರ್ತಾನೆ. ರಮೇಶ್ ಅನಾಮಿಕಾ ಟೀ ಕುಡಿತಾ ಬರ್ತಾರೆ. ರಮೇಶು, ಈ ತಿಂಗಳ ಕೊನೆಗೆಲ್ಲ ನಮ್ಮ ಮನೆಯ ಸಾಲ ತೀರಿ ಹೋಗುತ್ತಪ್ಪ. ಇನ್ನು ನಮ್ಮ ಹತ್ತಿರ ಸ್ವಲ್ಪ ದುಡ್ಡು ಕೂಡ ಮಿಕ್ಕುತ್ತೆ.
ಅಪ್ಪ, ನಿಜವಾಗಿ ನನ್ಗೂ ಆಶ್ಚರ್ಯವಾಗ್ತಿದೆಪ್ಪ. ಒಂದು ಚಿಕ್ಕ ಆಲೋಚನೆ ನಮ್ಮ ಮನೆಯ ಪರಿಸ್ಥಿತಿಯನ್ನು ಎಷ್ಟೆಲ್ಲ ಬದಲಾಯಿಸುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಹೌದು ರೀ, ಇದೆಲ್ಲ ಅತ್ತೆಯ ಹಳೆ ಕಾಲದ ಮಸಾಲೆಯಿಂದ ಶುರುವಾಯ್ತು. ಆಕೆ ಮಸಾಲೆಯ ರಹಸ್ಯ ಹೇಳ್ದೇ ಇದ್ರೆ ನಾವು ಇದುವರೆಗೂ ಬರ್ತಾನೆ ಇರ್ಲಿಲ್ಲ. ನನ್ನ ಹಳೆ ಜ್ಞಾಪಕಗಳು ಕೇವಲ ನನ್ನ ಮೆದುಳಲ್ಲೇ ಇದ್ದು ಬಿಡ್ತು. ನೀನು ಅದನ್ನ ಹೊರಗೆ ತೆಗೆದೆ, ನಾಲ್ವರಿಗೂ ರುಚಿ ತೋರಿಸ್ದೆ. ನಿನ್ನ ಕಷ್ಟ ಛಲದಿಂದನೇ ಅಮ್ಮ ಈ ದಿನ ನಾವು ಎಷ್ಟು ಸಂತೋಷವಾಗಿರೋದು. ನಿಮ್ಮ ಆಶೀರ್ವಾದ ಇದ್ರೆ ಸಾಕೋತೆ. ನಾವು ಒಂದು ಚಿಕ್ಕ ಹೋಟೆಲ್ ಇಟ್ರೆ ಹೇಗಿರುತ್ತೆ? ಈ ಟೆಂಟ್ ತೆಗೆದು ಬಿಡೋಣ, ಅಲ್ಲಿ ಪಕ್ಕದಲ್ಲಿ ಒಂದು ಚಿಕ್ಕದಾದ ಶೆಡ್ ನ ಹಾಕಿಕೊಳ್ಳೋಣ. ಒಳ್ಳೆ ಆಲೋಚನೆ ಅಮ್ಮ. ಮಳೆಗಾಲ ಪೂರ್ತಿಯಾಗುವವರೆಗೆ ನಾವು ಆ ಚಿಕ್ಕ ಶೆಡ್ ಏರ್ಪಾಡು ಮಾಡಿಕೊಳ್ಳೋಣ. ಮಳೆಯಾಗ್ಲಿ ಬಿಸಿಲಾಗ್ಲಿ ಆ ವ್ಯಾಪಾರಕ್ಕೆ ಅಡೆತಡೆ ಇರಬಾರ್ದು. ನಾನು ಕೂಡ ಆಫೀಸಲ್ಲಿ ಕೇಳಿ ಲೋನ್ಗೆ ಅಪ್ಲೈ ಮಾಡ್ತೀನಿ. ಎಲ್ರೂ ಸೇರಿ ವ್ಯಾಪಾರವನ್ನು ಇನ್ನೂ ದೊಡ್ಡದಾಗಿ ಮಾಡೋಣ. ಹಾಗೆ ಅಂದುಕೊಳ್ಳುತ್ತಾ ಶಾರದಾ ಹಳೆಯ ಜ್ಞಾಪಕಗಳು, ಅನಾಮಿಕಳ ಕಷ್ಟವೂ ಸೇರಿ ಆ ಕುಟುಂಬವನ್ನು ಆರ್ಥಿಕ ಕಷ್ಟದಿಂದ ಮೇಲೆ ಬೀಸುತ್ತದೆ. ಆ ಮಳೆಗಾಲ ಅವರ ಜೀವನದಲ್ಲಿ ಹೊಸ ಚಿಗುರು ಬರಿಸುತ್ತದೆ. ಸ್ವಲ್ಪ ದಿನದಲ್ಲಿಯೇ ಆ ನದಿ ಪಕ್ಕದಲ್ಲಿ ಚಿಕ್ಕ ಟೆಂಟ್ ಹೋಗಿ ಶಾರದಮ್ಮಳ ಮೀನಿನ ಸಾರು ಎನ್ನುವ ಹೆಸರಿನಿಂದ ಒಂದು ಚಂದದ ಚಿಕ್ಕ ಹೋಟೆಲ್ ನೆಲೆಸುತ್ತದೆ. ಅನಾಮಿಕಾ ಅಡಿಗೆಯ ರುಚಿ, ಶಾರದಮ್ಮನ ನಿರೀಕ್ಷಣೆ ಆ ಹೋಟೆಲ್ ಅನ್ನು ಆ ಪ್ರಾಂತ್ಯದಲ್ಲಿಯೇ ಅತ್ಯುತ್ತಮವಾದ ಭೋಜನ ಶಾಲೆಯಾಗಿ ಬದಲಾಯಿಸುತ್ತದೆ. ಆ ದಿನ ಹೋಟೆಲ್ ಕಿಟಕಿಟ ಅಂತ ಇರುತ್ತದೆ. ಪ್ರಸಾದ್ ಕೌಂಟರ್ ಹತ್ತ ಕೂತಿರ್ತಾನೆ. ರಮೇಶ್ ಜನರಿಗೆ ಬಡಿಸ್ತಾ ಇರ್ತಾನೆ. ಅಡುಗೆ ಮನೆಯಲ್ಲಿ ಅನಾಮಿಕಾ ಚುರುಕಾಗಿ ಅಡುಗೆ ಮಾಡ್ತಾ ಇರ್ತಾಳೆ. ಶಾರದಾ ಕುರ್ಚಿಯಲ್ಲಿ ಕೂತ್ಕೊಂಡು ಎಲ್ಲವನ್ನು ಸಂತೋಷದಿಂದ ಗಮನಿಸ್ತಾ ಇರ್ತಾಳೆ. ಅತ್ತೆ, ಮಸಾಲೆ ಪುಡಿ ಆಗಿ ಹೋಯ್ತು, ಇನ್ನು ಸ್ವಲ್ಪ ಬೇಕು. ಕೊಡ್ತಾ ಇದ್ದೀನಿ ರೇ. ಬರ್ತಾ ಇದ್ದೀನಿ ಸೊಸೆ. ಈ ವಯಸ್ಸಲ್ಲಿ ನನ್ನ ಹಳೆ ಅಡಿಗೆಗೆ ಮತ್ತೆ ಡಿಮ್ಯಾಂಡ್ ಬರುತ್ತೆ ಅಂತ ಕನಸಲ್ಲಿ ಕೂಡ ಅಂದುಕೊಂಡಿರ್ಲಿಲ್ಲ. ಹಾಗೆ ಅಂದುಕೊಂಡು ಶಾರದಾ ಮಸಾಲಾ ಡಬ್ಬ ತಗೊಂಡು ಅನಾಮಿಕಳ ಹತ್ರಕ್ಕೆ ಬರ್ತಾಳೆ. ಇಬ್ಬರು ನಗುತ್ತಾ ಅಡುಗೆ ಮಾಡ್ತಾರೆ. ಹಾಗೆ ಅತ್ತೆ ಸೊಸೆಯ ಮಧ್ಯೆ ಇರುವ ಅನುಬಂಧ, ಒಬ್ಬರಿಗೊಬ್ಬರು ಕೊಡುವ ಗೌರವ ಅವರನ್ನು ವಿಜೇತರಾಗಿ ನಡೆಸುತ್ತದೆ. ಶಾರದಳ ಹಳೆ ಕಾಲದ ಜ್ಞಾನ, ಅನಾಮಿಕಳ ಹೊಸ ರೀತಿಯ ಉತ್ಸಾಹ ಸೇರಿ ಒಂದು ಅದ್ಭುತವಾದ ವ್ಯಾಪಾರವನ್ನು ಸೃಷ್ಟಿಸುತ್ತದೆ. ಎಂತಹ ಜಗಳವೂ ಇಲ್ಲದೆ ಒಬ್ಬರ ವಿಜಯಕ್ಕೆ ಮತ್ತೊಬ್ಬರು ಕಾರಣವೆಂದು ಅಂದುಕೊಳ್ಳುತ್ತಾ ಅನಾಮಿಕಳ ಕುಟುಂಬದ ವ್ಯಾಪಾರ ಅಭಿವೃದ್ಧಿ ಹೊಂದುತ್ತದೆ. ಸುಖ ಸಂತೋಷದಿಂದ ಆ ಕುಟುಂಬ ಜೀವನ ಸಾಗಿಸುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.